ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನಿವಾಗ ಈರುಳ್ಳಿ ಹೂವು ಬರುತ್ತೆ ಗೊತ್ತಾ, ಉದ್ದಕ್ಕಿರೋದು, ಅದ್ರದ್ದು ನಾನು ಸಿಂಪಲ್ಲಾಗಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ ರೊಟ್ಟಿಗೆ. ಬೆಳಗ್ಗೆ ನಾನು ಆಲ್ರೆಡಿ ಫ್ರೈಡ್ ರೈಸ್ ಮಾಡಿ ಅದನ್ನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಚೆಕ್ ಮಾಡಿ. ಫ್ರೆಂಡ್ಸ್, ನಾನೀಗ ಸಾಸಿವೆ, ಜೀರಿಗೆ, ಈರುಳ್ಳಿ, ಎರಡೇ ಮೆಣಸಿನ್ಕಾಯಿ, ಯಾಕಂದರೆ ನಾನು ಸಾಂಬಾರು ಪುಡಿ ಹಾಕ್ತೀನಿ, ಕಬ್ಬಿನ ಸೊಪ್ಪು ಹಾಕ್ತೀನಿ. ಈಗ ಫ್ರೆಂಡ್ಸ್, ಅದಾದಮೇಲೆ ನಾನು ಟೊಮೊಟೊನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಇದನ್ನು ರೊಟ್ಟಿಗೆ ಮಾಡ್ತಾಯಿದ್ದೀನಿ. ಇದು ಫ್ರಿಜ್ಜಲ್ಲಿ ನಾನಿದೆಲ್ಲ ಫ್ರೆಂಡ್ಸ್ ಜಾಸ್ತಿ ಏನೇ ತರಕಾರಿನೂ ಏನು ಗೊತ್ತಾ, ಅದು ಮಿಲ್ಟ್ ಆಗೋ ಥರ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ನೋಡಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾಯಿದ್ದೀನಿ. ಟೊಮೊಟೊ ಒಂದು ಸ್ವಲ್ಪ ಅದರಲ್ಲಿ ಮಿಲ್ಟ್ ಆಗಲಿ ನೋಡಿ ಫ್ರೆಂಡ್ಸ್. ಇದೇ ಥರ ಒಗ್ಗರಣೆಲಿ ಒಂದೇ ಒಂದು ನಿಮಿಷ ಹಂಗೆ ಇದಾಗಬೇಕು. ಅದಾದ್ಮೇಲೆ ನಾನು ಅದು ಟೊಮೊಟೊ ಒಂದು ಸ್ವಲ್ಪ ಇದಾಗಬೇಕು, ಅದರಲ್ಲೇ ಒಗ್ಗರಣೆಲಿ ಬೇಯಿದ್ರೆ ಆವಾಗ ತುಂಬ ಟೇಸ್ಟಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇದ್ರ ಜೊತೆ ನಾವು ಏನು ಬೇಕಾದರೂ ತರಕಾರಿ ಹಾಕೊಂಡು ಮಾಡ್ಬೋದು, ಆದರೆ ನಾನು ಬರೀ ಟೊಮೊಟೊ ಮಾತ್ರನೇ ಹಾಕಿ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಮತ್ತು ಅವರೆಕಾಳು ಎಲ್ಲ ಐತೆ, ಆದರೆ ಇದೇ ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದು ರೈಸ್ಗೂ ಚೆನ್ನಾಗಿರುತ್ತೆ, ಮತ್ತು ರೈಸ್ ಜೊತೆ ಊಟ ಮಾಡಬಾರ್ದು. ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ಮುದ್ದೆಗೂ ಊಟ ಮಾಡ್ಬೋದು ಫ್ರೆಂಡ್ಸ್. ನೋಡಿದ್ದೀರಾ, ಸ್ವಲ್ಪ ಜನ ತಮಿಳಿಯನ್ಸಲ್ಲಿ ಅವರು ಜಾಸ್ತಿ ನಮ್ಮ ಥರ ಸಾಂಬಾರಲ್ಲಿ ಮುದ್ದೆ ಎಲ್ಲ ಊಟ ಮಾಡಲ್ಲ, ಗಟ್ಟಿಗೆ ಪಲ್ಯ ಥರ ಮಾಡ್ತಾರೆ ಫ್ರೆಂಡ್ಸ್, ಅದರಲ್ಲೇ ಊಟ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಇದೇ ನಾನು ಹೇಳಿದ್ದು ನೋಡಿ, ಕಾಣಿಸ್ತಾ ಇದೆಯಾ? ಈಗ ಇದು ಫ್ರೆಂಡ್ಸ್ ಒಗ್ಗರಣೆಲಿ 2 ನಿಮಿಷ ಬೇಯಬೇಕು. ಇದು ಈರುಳ್ಳಿ ಮೇಲೆ ಬರುತ್ತಲ್ಲ ಫ್ರೆಂಡ್ಸ್, ಇದರಲ್ಲೂ ತುಂಬ ಟೇಸ್ಟ್ ಇರುತ್ತೆ. ಸಾಂಬಾರ್ಗೆ ಹಾಕ್ಬೋದು, ಪಲಾವ್ಗೆ ಹಾಕ್ಬೋದು ಫ್ರೆಂಡ್ಸ್. ಬೆಳಗ್ಗೆ ನಾನು ಇದನ್ನು ಫ್ರೈಡ್ ರೈಸ್ಗೂ ಒಂದು 4 ಪೀಸ್ನ ಕಟ್ ಮಾಡಿ ಹಾಕಿದ್ದೀನಿ, ಯಾಕಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಈ ಟೈಮ್ ಬಂದರೆ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಇದು ಬೆಂಗಳೂರಲ್ಲಿ 30 ರೂಪಾಯಿ 40 ರೂಪಾಯಿ ಒಂದು ಕಟ್ಟು. ಆದರೆ ಊರ ಕಡೆ ಫ್ರೆಂಡ್ಸ್ ಇದು ಸ್ವಲ್ಪ ಕಮ್ಮಿನೇ ಇರುತ್ತೆ. ಊರ ಕಡೆ ಏನಂದರೆ ಆವಾಗೆಲ್ಲ 10 ರೂಪಾಯಿ ಆಯಿತು, ಆದರೆ ಈಗ 10 ರೂಪಾಯಿ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಫ್ರೆಂಡ್ಸ್ ಎಲ್ಲ ರೈಟು ಜಾಸ್ತಿ ಆಗಿದೆಯಲ್ಲ, 10 ರೂಪಾಯಿ ಆಗೋಕ್ಕೆ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ 20 ರೂಪಾಯಿ 15 ರೂಪಾಯಿ ಇರುತ್ತೆ ಫ್ರೆಂಡ್ಸ್ ಊರ ಕಡೆ ಅಷ್ಟೇ. ನಾನು ಒಂದು ಕಟ್ ತಂದಿದ್ದೆ ಫ್ರೆಂಡ್ಸ್ 30 ರೂಪಾಯಿ ಕೊಟ್ಟು ನೋಡಿ ಫ್ರೆಂಡ್ಸ್. ಇವಾಗ ಆಲ್ರೆಡಿ ನಾನು ಉಪ್ಪು ಹಾಕಿದ್ದೀನಿ. ಇದು ಒಂದು ನಿಮಿಷ ಹಂಗೇ ಒಗ್ಗರಣೆಲೇ ಬೇಯಬೇಕು. ಆಮೇಲೆ ಇದಕ್ಕೆ ಫ್ರೆಂಡ್ಸ್ ನೀರು ಬೇಕಿದ್ದರೆ ಹಾಕ್ಬೋದು, ಒಗ್ಗರಣೆಲೂ ಬೇಯುತ್ತೆ. ಆದರೆ ಯಾವುದಕ್ಕೆ ಆಗಲಿ ಫ್ರೆಂಡ್ಸ್, ಒಂದು ಅರ್ಧ ಕಪ್ ಆದರೂ ನೀರಿದ್ರೇ ಅಲ್ವಾ ತುಂಬ ಚೆನ್ನಾಗಿರೋದು. ಹಂಗಾಗಿ ಒಂದು ಸ್ವಲ್ಪನಾದರೂ ನಾವು ನೀರನ್ನ ಹಾಕಲೇಬೇಕು. ಈಗ ಫ್ರೆಂಡ್ಸ್ ಇದು 2 ನಿಮಿಷ ಇದು ನೋಡಿ, ಲೋ ಇದರಲ್ಲೇ ಮುಚ್ಚಳ ಮುಚ್ಚಿದ್ದೀನಿ, ಬೇಯಲಿ ನೋಡಿ ಫ್ರೆಂಡ್ಸ್. ಪಲ್ಯಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಇದು ಯಾವ ಥರ ಅಂದರೆ ಫ್ರೆಂಡ್ಸ್, ಅದೇ ಥರ ಸ್ವಲ್ಪನಾದರೂ ನೀರು ಹಾಕಲೇಬೇಕು. ಅಕ್ಕಿ ವಾಶ್ ಮಾಡ್ತಾ ಇದ್ದಾರೆ ಅನ್ನೇ ಕಡೆ ನೋಡಿ ಫ್ರೆಂಡ್ಸ್. ಆಲ್ರೆಡಿ ಇದು ಯಾವ ಥರ ಬೆಂದಿದೆ ತೋರಿಸ್ತೀನಿ ನಿಮಗೆ. ಆಲ್ರೆಡಿ ನೋಡಿ ಈ ಥರ ಅರ್ಧ ಬೆಂದಿದೆ. ಇದೇನಪ್ಪ ಅಂದರೆ ಸ್ವಲ್ಪನಾದರೂ ನೀರನ್ನ ನಾವು ಸೇರಿಸಲೇಬೇಕು, ಆವಾಗ ಚೆನ್ನಾಗಿ ಬೇಯೋದು. ಈಗ ಫ್ರೆಂಡ್ಸ್ ನೋಡಿ, ನಾನು ಅದೆಲ್ಲ ಹಾಕಿದ್ದೀನಿ. ಇದೆಲ್ಲ ಆದಮೇಲೆ ನಾನು ಮನೇಲೇ ಮಾಡ್ಕೊಂಡಿರೋ ಸಾಂಬಾರು ಪುಡಿ, ಇದೆಷ್ಟೋ ಸಲ ವೀಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ಸಾಂಬಾರ್ಗೆ ಏನು ಹಾಕ್ತೀನಿ ಅದನ್ನೇ ಇದಕ್ಕೂ ಹಾಕೋದು ನೋಡಿದ್ರೆ ಫ್ರೆಂಡ್ಸ್. ಇದು ಫ್ರೆಂಡ್ಸ್ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನಾನು ಆಲ್ರೆಡಿ 1-2 ಮೆಣಸಿನ್ಕಾಯಿನೂ ಒಗ್ಗರಣೆಗೆ ಹಾಕ್ತಿದ್ದೀನಿ. ಇದಾದಮೇಲೆ ಫ್ರೆಂಡ್ಸ್ ಲಾಸ್ಟಲ್ಲಿ ನಾವು ತೆಂಗಿನಕಾಯಿ, ಇದೇನು ರುಬ್ಬ ಹಾಗಿಲ್ಲ, ತೆಂಗಿನಕಾಯಿನ ಸೇರಿಸಿದ್ದೀನಿ. ಇದು ಫ್ರೆಂಡ್ಸ್ ನೀವು ದೋಸೆನಾದರೂ ತಿನ್ಬೋದು, ರೊಟ್ಟಿನಾದರೂ ತಿನ್ಬೋದು, ಏನಕ್ಕಾದರೂ ತಿನ್ಬೋದು. ಗೊಜ್ಜು ಥರ ಮತ್ತು ಉಡಿ ಪಲ್ಯ ಥರನೂ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಫ್ರೆಂಡ್ಸ್ ನಾವು ಉಪ್ಪು ಸಪ್ಪೆ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ನೀವು ಬೇಕಿದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೋದು. ಇದಕ್ಕೆ ನಾನು ಯಾವುದೇ ರೀತಿ ರುಬ್ಬೋ ಅವಶ್ಯಕತೆಯೂ ಇಲ್ಲ. ಇದಕ್ಕೆ ಬೇಕಂದರೆ ರುಬ್ಕೊಂಡು ಫ್ರೆಂಡ್ಸ್ ಸಾಂಬಾರು ಥರನೂ ಮಾಡ್ಕೋಬೋದು. ಅದೇನು ರುಬ್ಬಕ್ಕೆ ಫ್ರೆಂಡ್ಸ್, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಸ್ವಲ್ಪ ಕಡಲೆಪಪ್ಪು ಇದನ್ನೆಲ್ಲ ರುಬ್ಬಿ ಹಾಕಿದರೆ ಮುಗೀತು. ನಾನು ಸದ್ಯಕ್ಕೆ ಯಾವುದನ್ನೂ ರುಬ್ಬಲಿಲ್ಲ ನೋಡಿ ಫ್ರೆಂಡ್ಸ್, ನೀರಲ್ಲಿ ಬೇಯಿತು ನೋಡಿ. ಒಂದೇ ಒಂದು ತೋರಿಸ್ತೀನಿ ಅದು ಯಾವ ರೀತಿ ಬೆಂದಿದೆ ಅಂತ. 2 ನಿಮಿಷ ಬೆಂದರೆ ಫ್ರೆಂಡ್ಸ್ ಇದ್ರ ಕೆಲಸ ಮುಗೀತು. ಬನ್ನಿ ನೋಡೋಣ ಇವಾಗ.
ನೋಡಿದ್ರೆ ಫ್ರೆಂಡ್ಸ್ ಆಲ್ರೆಡಿ ಬೆಂದಿದೆ. ಇದೆ ನೋಡಿ, ಒಂದು ನಿಮಿಷ ಕಾಣಿಸ್ತಾ ಇದೆಯಾ, ಬೆಂದಿದೆ ಆಲ್ರೆಡಿ. ನೀರೆಲ್ಲ ಇಂಕತ್ತು ಫ್ರೆಂಡ್ಸ್. ಫ್ರೆಂಡ್ಸ್ ನಾನೇನು ಉಪ್ಪು ಹಾಕೋ ಇಲ್ಲ, ಕರೆಕ್ಟಾಗಿದೆ. ಇದು ಆರ ಬೇಕಿದ್ರೆ ಫ್ರೆಂಡ್ಸ್, ಈ ಬಿಸಿಲಿಗೆ ಹೊತ್ಕು ಉಪ್ಪು ಸ್ವಲ್ಪ ನಾವು ಕಮ್ಮಿನೇ ತಿನ್ನಬೇಕು. ನೋಡಿ ಸ್ವಲ್ಪನೇ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಈ ಪಲ್ಯ ಮಾಡ್ತಾಯಿರೋದು ರಾಗಿ ರೊಟ್ಟಿಗೆ ತೋರಿಸ್ತೀನಿ. ಇವಾಗ ಆಲ್ರೆಡಿ ರಾಗಿ ರೊಟ್ಟಿ ಇಟ್ಟು ಕಲಸಿದ್ದೀನಿ. ಕಲಸಾಲೆ ತವೆನ ಕಾಯಕ್ಕಿಟ್ಟಿದ್ದೀನಿ ಆ ಕಡೆ ಒಲೆಯಲ್ಲಿ. ಇನ್ನೊಂದು ನಿಮಿಷ ಬೆಂದರೆ ಫ್ರೆಂಡ್ಸ್ ಪೂರ್ತಿ ಕ್ಲಿಯರ್ ಆಯಿತು. ಒಂದೇ ಒಂದು ನಿಮಿಷ ನಾನು ಇದನ್ನು ಮುಚ್ಚಿಡ್ತೀನಿ. ನೋಡಿ ನೀರೆಲ್ಲ ಸೀದೋಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಪಲ್ಯದ್ದು ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಪೂರ್ತಿ ನೀರೆಲ್ಲ ಹೀರ್ಕೊಂಡು ಪಲ್ಯ ನೋಡಿ ಉಡಿ ಉಡಿ ಪಲ್ಯ ಥರ ಆಗೋಯ್ತು. ಈಗ ಫ್ರೆಂಡ್ಸ್ ಇದನ್ನು ನೀವು ಚಪಾತಿಗಾದರೂ ತಿನ್ನಿ, ರೈಸ್ಗಾದರೂ ತಿನ್ನಿ, ಎಲ್ಲದಕ್ಕೂ ಫ್ರೆಂಡ್ಸ್ ತುಂಬ ಟೇಸ್ಟಾಗಿರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ. ನೋಡಿದ್ರೆ ಫ್ರೆಂಡ್ಸ್ ನಂದು ಈರುಳ್ಳಿ ಪಲ್ಯ ಮುಗೀತು. ನೋಡಿ ಫ್ರೆಂಡ್ಸ್, ಈಗ ನಂದು ಪಲ್ಯ ಕ್ಲಿಯರ್ ಆಯಿತು. ಫ್ರೆಂಡ್ಸ್ ನೋಡಿ, ನಾನು ಆ ಪಲ್ಯಕ್ಕೆ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ಹಂಚು ಕಾದಿದೆ ಫ್ರೆಂಡ್ಸ್. ನೋಡಿ ನಾನು ಪ್ಲೈನ್ ರೊಟ್ಟಿ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವಾಗಲೂ ಈಗ ಸದ್ಯಕ್ಕೆ ನಾನು ಪ್ಲೈನ್ ರೊಟ್ಟಿನೇ ಮಾಡ್ತೀನಿ ಫ್ರೆಂಡ್ಸ್. ಆ ಪಲ್ಯ ಚೆನ್ನಾಗಿರುತ್ತೆ ಪ್ಲೈನ್ ರೊಟ್ಟಿಯಿಂದ. ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ರಾಗಿ ರೊಟ್ಟಿ ನಮಗೆ ಹೆಲ್ತ್ಗೂ ಒಳ್ಳೆಯದು, ಟೇಸ್ಟ್ ಇರುತ್ತೆ, ಎಲ್ಲ ಆರೋಗ್ಯದ ರೀತಿಯೂ ನಮಗೆ ಒಳ್ಳೆಯದೇ ಅದು. ಅದಕ್ಕೆ ನಾನಿವಾಗ ಫ್ರೆಂಡ್ಸ್ ಪ್ಲೈನ್ ರೊಟ್ಟಿನೇ ಮಾಡ್ತಾಯಿದ್ದೀನಿ. ಅದು ಪ್ಲೈನ್ ರೊಟ್ಟಿ ಅಂದರೆ ನೋಡಿ, ಪ್ಲೈನ್ ರೊಟ್ಟಿ ಮಾಡ್ತಾಯಿದ್ದೀನಿ. ಅಮ್ಮ ಬಿಸಿಲಂತೂ ಆಚೆ ಹೋಗೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್, ಅಷ್ಟು ಬಿಸಿಲಿದೆ. ನಮಗೆ ಒಳಗಡೆ ಅಡುಗೆ ಮಾಡ್ತಾಯಿದ್ದೀವಲ್ಲ ಅಷ್ಟು ಕಾಣಿಸ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ನಾನು ನೀರು ಸರುತ್ತಾ ಇದ್ದೀನಿ. ನಾನು ಹೇಳಿದ್ದನು ನಿಮಗೆ ಮಸಾಲೆ ರೊಟ್ಟಿ ಆದರೆ ಅಷ್ಟೇ ನಾನು ಎಣ್ಣೆ ಇದು ಮಾಡೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ರೊಟ್ಟಿ. ಬೇಯಲಿ ಬನ್ನಿ. ನೋಡಿ ಫ್ರೆಂಡ್ಸ್, ಒಂದು ಸೈಡ್ ಬೇಯಿತು. ಇವಾಗ ಇನ್ನೊಂದು ಸೈಡ್. ಫ್ರೆಂಡ್ಸ್, ನಾನು ರೊಟ್ಟಿ ಈ ಥರನೇ ಮಾಡೋದು. ನಮ್ಮ ಕಡೆ ಜಾಸ್ತಿ ಇದೇ ಥರ ಮಾಡೋದು. ಒಲೆಯಲ್ಲಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆದರೆ ನಾವೆಲ್ಲಿಲ್ಲಿ ಒಲೆ ತರೋದು ನಿಮಗೆ ಗೊತ್ತಲ್ಲ, ಟೌನಲ್ಲಿ. ನೋಡಿ ಈ ರೊಟ್ಟಿ ಫ್ರೆಂಡ್ಸ್, ನೀವು ಯಾವ ಪಲ್ಯನಾದರೂ ಮಾಡ್ಕೊಂಡು ತಿನ್ಬೋದು, ಚಟ್ನಿನಾದರೂ ಮಾಡ್ಕೊಂಡು ತಿನ್ಬೋದು. ನಾನಿವಾಗ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ನಾನು ಬಂದು ಪಲ್ಯ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ರೊಟ್ಟಿ ಪೂರ್ತಿ ಬೇಯಿತು. ಬನ್ನಿ ಇನ್ನೊಂದು ಹಾಕೋಣ. ನೋಡಿ ಫ್ರೆಂಡ್ಸ್ ನೋಡಿ, ಇವಾಗ ನಾನು ಈ ರೊಟ್ಟಿಗೂ ನೀರು ಸರುತ್ತಾ ಇದ್ದೀನಿ. ಮತ್ತೆ ಉಲ್ಟಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಯಾವಾಗ ರೊಟ್ಟಿ ಮಾಡಿದ್ರೂ ಇಲ್ಲಾಂದರೆ ಅಂಬ್ಲಿ ಥರ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಗಂಜಿ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅನ್ನ ಇದ್ದರೆ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್, ಏನು ತೊಂದರೆ. ಆಮೇಲೆ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ರಾಗಿ ರೊಟ್ಟಿಗೆ ಅಕಸ್ಮಾತ್ ಏನಾದರೂ ಮುದ್ದೆ ಉಳಿದಿದ್ರೆ ಅದನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಕಲಸೋಕ್ಕೆ ಫ್ರೆಂಡ್ಸ್. ನಾನು ಆಲ್ರೆಡಿ ಕಲಸೋದನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ರೊಟ್ಟಿ ಹಿಟ್ಟು ಯಾವ ರೀತಿ ಕಲಿಸ್ಬೇಕು, ಯಾವ ರೀತಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತೆಲ್ಲ ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಜಾಸ್ತಿ ಚಿತ್ರಾನ್ನ ಉಪ್ಪಿಟ್ಟೇನು ಮಾಡಲ್ಲ, ರೊಟ್ಟಿ ಮುದ್ದೆ ಇದು ಫ್ರೆಂಡ್ಸ್. ರಾಗಿ ಹಿಟ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಅಂಗಡಿ ಇದೆ, 2 ಅಂಗಡಿ ಇದೆ. ಆ 2 ಅಂಗಡಿನೂ ಫ್ರೆಂಡ್ಸ್ ನೋಡಿ, ಅವರು ಅಲ್ಲೇ ಬಿಡಿಸ್ತಾರೆ ರಾಗಿನ, ಕೆಂಪು ರಾಗಿನ ತಂದು. ನೋಡಿ ಫ್ರೆಂಡ್ಸ್, ಪಕ್ಕದ ಸ್ಟವಲ್ಲೇ ರೈಸ್ ಕಿಟ್ಟಿದ್ನಲ್ಲ, ಅದು ವಿಷಲ್ ಆಗ್ತಾಯಿದೆ. ನಾನು ಏನಾದರೂ ಅಡುಗೆ ಮಾಡೋಕೆ ಫ್ರೆಂಡ್ಸ್, ಅದ್ರ ಜೊತೆ ಬೇರೆ ಏನಾದರೂ ಕೆಲಸ ಇದ್ರೂ ಮಾಡ್ಕೊಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರನೇ ಇಲ್ಲಿ ಕೆಂಪು ಇರುತ್ತೆ ರಾಗಿ ಹಿಟ್ಟು.
ಈಗ ಫ್ರೆಂಡ್ಸ್ ನಾನು ರೈಸು ಮಾಡಿದ್ದೀನಿ. ಯಾಕೆಂದರೆ ಈಗ ರೊಟ್ಟಿ ತಿನ್ನಿಲ್ಲ ಅಂದರೆ ಅವರು ರೈಸ್ ಆದರೂ ತಿನ್ನಲಿ ಅಂದ್ಬಿಟ್ಟು ಎರಡನ್ನೂ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ರಾಗಿ ರೊಟ್ಟಿ ಆಯಿತು, 2 ಆಯಿತು. ಇಲ್ಲೊಂದು ಹಾಕೋಣ. ರೈಸು ಫ್ರೆಂಡ್ಸ್ 2 ವಿಷಲ್ ಆಯಿತು. ಇದು ಸ್ವಲ್ಪ ಬಿಟ್ಟೋಯ್ತು ನಾನು ರೊಟ್ಟಿ ಎತ್ಕೊಂಡು ಬರುವಾಗ. ಅದೇನಿಲ್ಲ ಫ್ರೆಂಡ್ಸ್, ಹಂಗೆ ಸೇರಿಸಿದ್ರಾಯ್ತು. ಎಲ್ಲ ಆಗುತ್ತಲ್ಲ ಲೇಡೀಸ್ಗೆ ನಾವು ಕೆಲಸ ಮಾಡುವಾಗ. ನೋಡಿ ಫ್ರೆಂಡ್ಸ್, ಇವಾಗ ಸೇಮ್ ಟು ಸೇಮ್ ನಾನು ಅದೇ ಪ್ರಸಿದ್ಧಿ. ಅನ್ನ ಇನ್ನೊಂದು ವಿಷಲ್ ಕೂಗಿಸ್ತೀನಿ ಫ್ರೆಂಡ್ಸ್, ಯಾಕಂದರೆ ಬೇಗ ಗಂಜಿ ಇಳಿಬೇಕಲ್ಲ, ಹಂಗಾಗಿ ನಾನು ಒಂದು ವಿಷಲ್ನ ಕೂಗಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಂದು ರೊಟ್ಟಿಗೆ ಪಲ್ಯ ಮಾಡಿದೆ ಫ್ರೆಂಡ್ಸ್. 3ನೇ ವಿಷಲ್ ಆಯಿತು, ಆಫ್ ಮಾಡಿದ್ವಿ. ಈಗ ನಂದು ಈ ರೊಟ್ಟಿ ಮಾಡುವಾಗಲೇ ಆ ಕೆಲಸನೂ ಆಗೋಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ನಂದು ಅಡುಗೆ ತಿಂಡಿ ನಾನು ಈ ಥರನೇ ಮಾಡೋದು. ಇನ್ನೊಂದು 4 ಪಾತ್ರೆ ಐತೆ ಫ್ರೆಂಡ್ಸ್, ಅದನ್ನು ವಾಶ್ ಮಾಡಿ. ಇನ್ನು ನನ್ನ ಪೂಜೆ ಆಗಲಿಲ್ಲ ಫ್ರೆಂಡ್ಸ್. ಇವತ್ತು ಅದು ಇದು ಕೆಲಸ ಮಾಡ್ಕೊಂಡು ಕೂತ್ಕೊಂಡೆ. ಸ್ವಲ್ಪ ಇವತ್ತೇನು ನಾನು ಬಟ್ಟೆ ವಾಶ್ ಮಾಡಲಿಲ್ಲ, ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಅದು ಮಾಡ್ಕೊಂಡು ಕೂತ್ಕೊಂಡೆ. ಹಂಗಾಗಿ ನನಗೆ ಟೈಮ್ ಸಾಕಾಗಲಿಲ್ಲ. ಎಲ್ಲ ರೊಟ್ಟಿನೂ ಫ್ರೆಂಡ್ಸ್ ನಾನು ಇದೇ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ರಾಗಿ ರೊಟ್ಟಿ ಎಷ್ಟು ಒಳ್ಳೆಯದು ಗೊತ್ತಾ ಶರೀರಕ್ಕೆ. ಆಮೇಲೆ ನೀವು ನೋಡಿದ್ದೀರಾ, ಪಲಾವು ಮತ್ತು ಚಿತ್ರಾನ್ನ ನಾವು ಏನಾದರೂ ತಿಂದಾಗ ಅಷ್ಟು ಬೇಗ ನನಗೆ ಯಾರಿಗೆ ಹೆಂಗೋ ಗೊತ್ತಿಲ್ಲ ಫ್ರೆಂಡ್ಸ್, ಒಂಥರ ಹೊಟ್ಟೆನೇ ತುಂಬ್ದಂಗೆ ಅನಿಸಲ್ಲ ಫ್ರೆಂಡ್ಸ್. ಅದೇ ನೋಡಿ ನಾವು ರೊಟ್ಟಿ ಮುದ್ದೆ ಈ ಥರ ಏನಾದರೂ ತಿಂದಾಗ ನಮಗೆ ಹೊಟ್ಟೆ ಎಷ್ಟು ಸ್ವಲ್ಪ ಹೊತ್ತು ಊಟ ಇದ್ದಂಗೆ ಇರುತ್ತೆ. ನೆನ್ನೆ ಫ್ರೆಂಡ್ಸ್ ನಾನು ಮಧ್ಯಾಹ್ನ 1 ಗಂಟೆಗೆ 1:15 ಇಲ್ಲೇ ಮುದ್ದೆ ಊಟ ಮಾಡ್ಕೊಂಡು ಹೋಗಿದ್ದೆ. ಆಮೇಲೆ ಫ್ರೆಂಡ್ಸ್ ನಾನು ರಾತ್ರಿ ಊಟ ಮಾಡಿದಾಗ ಆಲ್ರೆಡಿ 8:30 9 ಗಂಟೆ ಆಗಿತ್ತು. ಮಧ್ಯಾಹ್ನ ನಾನೇನು ತಿನ್ನಲಿಲ್ಲ. ಹಂಗಾಗಿ ನೋಡಿ ಫ್ರೆಂಡ್ಸ್, ಎಷ್ಟು ಕೆಂಪಗಿದೆ ರಾಗಿ ಹಿಟ್ಟು. ನೋಡಿ ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿದ್ರೆ ಫ್ರೆಂಡ್ಸ್ ರಾಗಿ ಹಿಟ್ಟು ನೋಡಿದ್ರೆ, ರಾಗಿ ರೊಟ್ಟಿ ನೋಡಿದ್ರೆ ಎಷ್ಟು ಕೆಂಪಿದೆ ಅಂತ. ಓಕೆ ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನಾಳೆ ಸಿಗ್ತೀನಿ.